ಹೆಲೋ ಫ್ರೆಂಡ್ಸ್, ಅವರ್ ಯು. ಈ ಸೆಷನ್ನಲ್ಲಿ ನಾವು ನ್ಯೂಸ್ ಪೇಪರ್ ಓದೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ನಾವು ನೋಡಿರ್ಬೋದು, ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ನಾವು ನ್ಯೂಸ್ ಪೇಪರನ್ನ ಓದ್ತಿದ್ದೇವೆ. ನಮ್ಮ ಸ್ಕೂಲ್ನಲ್ಲೇ ಪ್ರೇಯರ್ ಮಾಡೋ ಟೈಮಿಗೆ ಹಿಂದಿನ ನ್ಯೂಸ್ ಪೇಪರು, ಪ್ರಜಾವಾಣಿ ನ್ಯೂಸ್ ಪೇಪರು, ಇಂಡಿಯನ್ ಎಕ್ಸ್ಪ್ರೆಸ್ಸು ನ್ಯೂಸ್ ಪೇಪರ್ ಹೆಡ್ಲೈನ್ಸನ್ನು ಓದ್ತಾ ಇದ್ದೀವಿ. ಅದಕ್ಕೆ ಹಿಂದಿನ ನ್ಯೂಸ್ ಪೇಪರ್ ಆಗಿರೋದು ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಇಟ್ಸ್ ಎ ವೆರಿ ಕ್ರೂಷಿಯಲ್ ಪಾರ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಓಕೆನಾ, ಕ್ರೂಷಿಯಲ್ ಪಾರ್ಟ್ ಇದು ನಿಮ್ಮದು. ಇಲ್ಲಿ ನಾವು ದ ಹಿಂದೂ ಆಗಿರ್ಬೋದು ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್ ಯಾವುದಾದ್ರೂ ಒಂದು ನ್ಯೂಸ್ ಪೇಪರನ್ನ ಓದಿ. ಬಟ್ ಇಂಡಿಯನ್ ಎಕ್ಸ್ಪ್ರೆಸ್ ಈಸ್ ಆಲ್ಸೋ ಗುಡ್. ನವ ಡೇಸ್ ಇಟ್ಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ UPSC ಎಕ್ಸಾಮ್ ಪ್ರಿಪ್ರೇಷನ್. ಸೊ ಯು ಕ್ಯಾನ್ ಸ್ಟಿಕ್ ಆನ್ ಹಿಂದೂ ಆರ್ ಇಂಡಿಯನ್ ಎಕ್ಸ್ಪ್ರೆಸ್. ಓಕೆ, ಬಿಫೋರ್ ಗೋಯಿಂಗ್ ಟು ದಿಸ್ ವಿ ವಿಲ್ ಸಿ, ಈ ನ್ಯೂಸ್ ಪೇಪರ್ ಓದುವಾಗ ಈ ಸ್ಲೈಡ್ಸು ಭಾಳ ಇಂಪಾರ್ಟೆಂಟಾಗಿ ಚೆನ್ನಾಗನ್ನು ಮಾಡಿದ್ದೀನಿ. ಭಾಳ ನೀವು ಕಾನ್ಸಂಟ್ರೇಟ್, ಐ ರಿಕ್ವೈರ್ಡ್ ಯುವರ್ ಕಾನ್ಸಂಟ್ರೇಷನ್. ಓಕೆನಾ, ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇದು ಯುವರ್ ಕ್ರೂಷಿಯಲ್ ಪಾರ್ಟ್ ಆಫ್ ಯುವರ್ ಪ್ರಿಪ್ರೇಷನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವು ಇದು ಎದಕ್ಕೆ ಹೆಲ್ಪ್ ಮಾಡುತ್ತೆ? ಪ್ರಿಲಿಮ್ಸಿಗೆ ಹೆಲ್ಪ್ ಮಾಡುತ್ತೆ, ಮೇನ್ಸಿಗೆ ಇಂಪಾರ್ಟೆಂಟ್ ಆಗಿದೆ, ಇಂಟರ್ವ್ಯೂಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿದೆ. ಅದೇ ಅಲ್ಲ, ಆನ್ಸರ್ ರೇಟಿಂಗ್ ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಆನ್ಸರ್ ರೇಟಿಂಗ್ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಇಲ್ಲಿ ನಾವು ಸ್ಟೇಜ್ ಬೈ ಸ್ಟೇಜ್, ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನು ಅರ್ಥ ಮಾಡ್ಕೊತಾ ಹೋಗೋಣ. ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ನೀವು ಏನನ್ನು ಓದಬಾರ್ದು ಅನ್ನೋದನ್ನು ಕ್ವಶನ್ ಆಗುತ್ತೆ. ಡು ನಾಟ್ ರೀಡ್. ಏನೇನು ಓದಬಾರ್ದು? ಫಸ್ಟ್ ಆಫ್ ಆಲ್, ನೀವು ಪಾಲಿಟಿಕ್ಸ್ ಇರುತ್ತಲ್ಲ, ಅದು ನ್ಯೂಸ್ ಓದಬಾರ್ದು. ಓಕೆನಾ. ಸೆಕೆಂಡ್ ಏನು ಅಂತಂದರೆ ಎಂಟರ್ಟೈನ್ಮೆಂಟ್ ಇರುತ್ತಲ್ಲ, ಎಂಟರ್ಟೈನ್ಮೆಂಟ್ ಅದು ಓದಬೇಡಿ. ಥರ್ಡ್, ನೀವು ಕ್ರೈಮ್ಸ್ ಇರುತ್ತಲ್ಲ, ಕ್ರೈಮ್ಸ್ ಬಗ್ಗೆ ಅದು ಬೇಡಿ, ಅದು ಓದಬೇಡಿ. ನೆಕ್ಸ್ಟು ಸ್ಪೋರ್ಟ್ಸ್ನಲ್ಲಿ ಲಾಸ್ಟ್ ಟೈಮ್ ಒಂದು ಕ್ವಶನನ್ನು ಕೇಳಿದರು. ಮೇಜರ್ ಸ್ಕೀಮ್ ಇದ್ದರೆ ಓದಿ, ಸುಮ್ಮನೆ ಅದು ಇದು ಸ್ಪೋರ್ಟ್ಸನ್ನು ಓದಬೇಡಿ. ಸ್ಕೀಮ್ ಇದ್ದರೆ ಓದಿ. ಓಕೆನಾ. ನೆಕ್ಸ್ಟ್ ಫಿಫ್ತ್ನಲ್ಲಿ ಬಿಜಿನೆಸ್ನಲ್ಲಿ ಈ ಸ್ಟಾಕ್ ಮಾರ್ಕೆಟು, ಸ್ಟಾಕ್ಸ್ ಬಗ್ಗೆ ಏನಿರುತ್ತಲ್ಲ ಅದನ್ನು ಸ್ಕಿಪ್ ಮಾಡಿ, ಇದನ್ನು ಓದಬೇಡಿ. ಇದು ಏನೇನು ಓದಬಾರ್ದು ಅನ್ನೋದು ಆಯಿತು. ಯಾಕೆ ನಮಗೆ ನ್ಯೂಸ್ ಪೇಪರ್ ಇಂಪಾರ್ಟೆಂಟ್ ಇದೆ? ಓಕೆನಾ. ಇದು ಪ್ರಿಪ್ರೇಷನ್ಗೆ ನಿಮ್ಗೆ CSET ಕೂಡ ತುಂಬ ಹೆಲ್ಪ್ ಆಗುತ್ತೆ. ಪ್ಯಾಸೇಜ್ ಸಾಲ್ವಿಂಗು ಮಾಡೋ ಟೈಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಹಿಂದೂ ನ್ಯೂಸ್ ಪೇಪರ್ನ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡುವಾಗ ನಂದು ಅಟ್ಲೀಸ್ಟ್ 3 ಅವರ್ಸನ್ನು ನಾನು ತೊಗೊಳ್ತಿದ್ದೆ. ನನ್ನ ಇದ್ರ ಪ್ರಕಾರ ನನ್ನ ಕೆಪಾಸಿಟಿ 3 ಅವರ್ಸ್ ತೊಗೋತಿದ್ದು. ಆಫ್ಟರ್ ನಾನು ಡೈಲಿ ನ್ಯೂಸ್ ಪೇಪರ್ ಓದ್ತಾ ಬಂದು 1 ಅವರ್ನಿಂದ ನಾನು ಫಿನಿಷ್ ಮಾಡ್ತಾಯಿದ್ದೆ. ಓಕೆನಾ. ಹಾಗೆ ಈ ನ್ಯೂಸ್ ಪೇಪರು ನಾವು ಬ್ಲೈಂಡಾಗಿ ಓದ್ತಿದ್ದೆ. ಅವಾಗ ಯಾರೂ ಗೈಡೆನ್ಸ್ ಕೊಡ್ತಾ ಇರಲಿಲ್ಲ ನನಗೆ. ಅದಕ್ಕೆ ಸುಮ್ಮನೆ ಬ್ಲೈಂಡಾಗಿ ಓದೋದು, ಎಲ್ಲನೂ ಓದೋದು, ಎಲ್ಲ ನೋಟ್ಸನ್ನು ಮಾಡಿಬಿಡೋದು. ಒಳ್ಳೆ ಫುಲ್ ಕೆಲವೊಂದು ಟೈಮ್ ಒಂದೊಂದು ದಿನ ಬರೀ ಹಿಂದೂ ನ್ಯೂಸ್ ಪೇಪರ್ ಓದೋದಾಗ್ತಿತ್ತು. ಹಾಗೆ ನೀವು ಮಾಡಬಾರ್ದು ಅನ್ನೋದೇ ನಾನು ಈ ಸೆಷನ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ಈ ಫೇಲ್ ಟು ಸಕ್ಸಸ್ ಏನಿದೆಲ್ಲ, ಎಕ್ಸ್ಪ್ರೆಸ್ಸಿಂಗ್ ಮೈ ಎಕ್ಸ್ಪೀರಿಯನ್ಸ್. ಓಕೆನಾ. ಈ ಸೆಷನ್ನಲ್ಲಿ ನೋಡಿ, ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಎಕ್ಸಾಂಪಲ್ಲಾಗಿ ನಾನು ಹಿಂದೂ ನ್ಯೂಸ್ ಪೇಪರನ್ನ ತೊಗೊಂಡಿದ್ದೀನಿ. ಓಕೆನಾ. ಹೀಗೆ ನಾವು ಸ್ಟಾರ್ಟಿಂಗ್ಗೆ 3 ಅವರ್ಸ್ ಅಥವಾ 2 ಅವರ್ಸು ತೊಗೊಳ್ಬೋದು ಸ್ಟಾರ್ಟಿಂಗ್. ಓಕೆನಾ. ಇಲ್ಲಿ ಕೆಲವೊಂದು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ. ಫಸ್ಟ್ ಏನು ಟೈಮ್ ಟಾರ್ಗೆಟ್. ಟೈಮು ನೀವು 45 ನಿಮಿಷದಿಂದ 60 ಮಿನಿಟ್ಸ್ನಲ್ಲಿ ನೀವು ಇದು ಓದಬೇಕು. ಓಕೆನಾ. 3-4 ತಾಸು ಕೊಡೋದು, 2 ತಾಸು ಕೊಡೋದು ಇನ್ನು ಬೇಡ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಆವಾಗ ನೀವು ಟೈಮ್ ಬೇಕಾದ್ರೆ ಕೊಡಿ. ಆಮೇಲೆ 1 ಅವರ್ ಅಥವಾ 45 ಮಿನಿಟ್ನಲ್ಲಿ ನೀವು ಫಿನಿಷ್ ಮಾಡಬೇಕಾಗುತ್ತೆ. ಆ್ಯಂಡ್ ಏನಂತಂದರೆ ಮೇನು, ನೀವು ಇಶ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದನ್ನು ಮೆಮರೈಸ್ ಮಾಡ್ಕೊಳ್ಳೋದು ಬೇಡ. ಹಿಂದೂ ನ್ಯೂಸ್ ಪೇಪರ್ ಮೆಮರೈಸ್ ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಇಶ್ಯೂ ಅಂಡರ್ಸ್ಟ್ಯಾಂಡ್ ಇರಬೇಕು. ಓಕೆನಾ. ಇದು ಫಸ್ಟ್. ಸೆಕೆಂಡ್ ಏನಂತಂದರೆ ನೀವು ಸೆಕೆಂಡ್ ಏನಂತಂದರೆ ನೀವು ಇಂಪಾರ್ಟೆಂಟ್ ಥಿಂಗು ಏನಂದರೆ ಸೆಕ್ಷನ್ಸನ್ನು ಫೋಕಸ್ ಮಾಡಬೇಕು. ಫಸ್ಟು ವಾಟ್ ಟು ರೀಡ್, ವೈ, ಇದು ಮೇನ್ ಕ್ವಶನ್. ಓಕೆನಾ. ನೀವು ಯಾವಾಗ ಗೊತ್ತಾಗುತ್ತೆ ಅಂದರೆ ನಿಮಗೆ, ನೀವು UPSC ಸಿಲೆಬಸನ್ನು ಈ ಪೇಪರ್ಗೆ ರಿಲೇಟ್ ಮಾಡಿ ಓದಿದಾಗ ಮಾತ್ರ ಅರ್ಥ ಆಗುತ್ತೆ. ಫ್ರಂಟ್ ಪೇಜ್ನಲ್ಲಿ ಏನೇನಿರುತ್ತೆ, ನ್ಯಾಷನಲ್ ಇಂಪಾರ್ಟೆನ್ಸು, ಓಕೆನಾ, ಗೌರ್ಮೆಂಟ್ ಪಾಲಿಸಿ, ಗೌರ್ಮೆಂಟ್ ವರ್ಡಿಕ್ಟು, ಇಂಟರ್ನ್ಯಾಷನಲ್ ರಿಲೇಷನ್ಸು, ಇವೆಲ್ಲ ಓದಬೇಕು ನೀವು ಫಸ್ಟ್ ಪೇಜ್ನಲ್ಲಿ ಇರೋದು. ಏನೇನು ಸ್ಕಿಪ್ ಮಾಡಬೇಕು, ಲೋಕಲ್ ಮತ್ತು ಸ್ಟೇಟ್ ಓನ್ಲಿ ನ್ಯೂಸ್ ಏನಿರುತ್ತಲ್ಲ ಅದನ್ನು ನೀವು ಸ್ಕಿಪ್ ಮಾಡಬೇಕು. ಇದು ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ
ರಿಲಿವೆನ್ಸ್ ಆಗಿರೋದನ್ನು ಓದಬೇಕಾಗುತ್ತೆ ಫ್ರಂಟ್ ಪೇಜ್ನಲ್ಲಿ. ನೆಕ್ಸ್ಟು ನ್ಯಾಷನಲ್ ಪೇಜಲ್ಲಿ ಇರುತ್ತಪ್ಪ, ಅಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟು, ಹೈಕೋರ್ಟು, ಆಮೇಲೆ ಜಡ್ಜಸ್ಸು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು, ಆಮೇಲೆ ಗವರ್ನನ್ಸು ಸ್ಕೀಮ್ ಇಶ್ಯೂ ಇರುತ್ತಲ್ಲ ಅವು ನೀವು ಓದಬೇಕಾಗುತ್ತೆ. ಪಾಲಿಟಿಕ್ಸ್ ಆ್ಯಂಡ್ ಗವರ್ನೆನ್ಸ್ ಅಂತ ಕರಿತೇವೆ. ಇದು ನಿಮಗೆ ಸಿಲೆಬಸ್ ನೋಡ್ತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟು ಅಡಿಟೋರಿಯಲ್ ಪೇಜ್ ಏನಿದೆಯಲ್ಲಪ್ಪ, ಅಲ್ಲಿ ನೀವು 1 or 2 ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಆರ್ಟಿಕಲನ್ನು ನೀವು ಚೆನ್ನಾಗಿ ಓದಬೇಕು, ತಿಳ್ಕೊಬೇಕಾಗುತ್ತೆ. ಆಮೇಲೆ ನೀವು ಇದು ಏನಂತಂದರೆ ಇದು ಎಸ್ಸೆ ರೈಟಿಂಗ್ ಮತ್ತು ಮೇನ್ಸಿಗೆ ಹೆಲ್ಪ್ ಆಗುತ್ತೆ. ಇದು ನ್ಯೂಸ್ ಪೇಪರ್ ಅಡಿಟೋರಿಯಲ್. ಇನ್ನು ಫೋಕಸ್ ಆನ್ ಬ್ಯಾಲೆನ್ಸ್ಡ್ ಅನಾಲಿಸಿಸ್ ಆಫ್ ಪಾಲಿಸೀಸ್, ಎಕನಮಿ, ಇಂಟರ್ನ್ಯಾಷನಲ್ ರಿಲೇಷನ್, ಎನ್ವೈರ್ಮೆಂಟ್, ಇದಕ್ಕೆ ಹೆಲ್ಪ್ ಆಗುತ್ತೆ ಮೇನ್ಸಿಗೆ. ಇದು ಎಡಿಟೋರಿಯಲ್ ಪೇಜ್ನಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನ್ಯೂಸ್ ಪೇಪರ್. ನೆಕ್ಸ್ಟ್ ನೋಡಿ, ವರ್ಲ್ಡ್ ನ್ಯೂಸ್ನಲ್ಲಿ ಬರುತ್ತೆಲ್ಲ ನೀವು ಪೇಪರ್ನಲ್ಲಿ, ಮೇಜರ್ ಇಂಟರ್ನ್ಯಾಷನಲ್ ಇವೆಂಟ್ಸು, ಇಂಡಿಯನ್ಸ್ ರಿಲೇಷನ್ ವಿತ್ ಅದರ್ ಕಂಟ್ರೀಸ್, ಇದು ಫೋಕಸ್ ಮಾಡಬೇಕು ನೀವು. ಇದು ಏನು ಬರುತ್ತೆ ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ ಮತ್ತು ಪ್ರಿಲಿಮ್ಸಿಗೆ ಹೆಲ್ಪ್ ಆಗುತ್ತೆ ಇದು. ಓಕೆನಾ, ಏನು ಗೊತ್ತಾಯ್ತಾ. ಸೆಕೆಂಡು ಬಿಸ್ನೆಸ್ ಇರುತ್ತಲ್ಲ, ಬಿಸ್ನೆಸ್ ಅಂತಂದರೆ ನಾನು ಹೇಳಿದೆ ಸ್ಟಾಕ್ ಮಾರ್ಕೆಟು ಅದು ಇದನ್ನು ಸ್ಕಿಪ್ ಮಾಡಿ, ಇದೇನು ಬೇಡ ಅಂತ ಹೇಳಿದ್ದೀನಿ, ಸ್ಕಿಪ್ ಅಂತ ಹೇಳಿದ್ದೀನಿ ಇದು. ಓಕೆನಾ, ಇವೇನು ನಿಮಗೆ ಯೂಸ್ ಇಲ್ಲ. ಈ RBI ರಿಲೇಟೆಡ್ ಇತ್ತು, ಎಕನಾಮಿಕ್ ಸರ್ವೆ ಡಾಟಾ ಬಗ್ಗೆ ಇತ್ತು, ಅದನ್ನು ತಿಳ್ಕೊಬೇಕು ನೀವು. ಮೇಜರ್ ಗೌರ್ಮೆಂಟ್ ಇನಿಷಿಯೇಟಿವ್ ಇದಿತ್ತು, ಅದನ್ನು ನೀವು ಓದಬೇಕಾಗುತ್ತೆ. ಮೇಜರ್ ಗೌರ್ಮೆಂಟ್ ಇನಿಷಿಯೇಟಿವ್ ಇದೆಲ್ಲ ಎಕನಾಮಿಕ್ಸ್ನಲ್ಲಿ ಬರುತ್ತೆ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ಕು, ಇದು ಭಾಳ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸೇ ತುಂಬ ಬರೋದು ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ. ಅದಕ್ಕೆ ನೀವು ಯಾವುದೇ ಆದರೂ ನ್ಯೂ ಸ್ಪೀಸೀಸು, ನ್ಯೂ ಡಿಸ್ಕವರೀಸ್ ಏನಾರು ಇತ್ತು ಅದ್ರ ಬಗ್ಗೆ ಓದಿ. ಆಮೇಲೆ ಇಸ್ರೋ ಮಿಸೈಲ್ಗಳು, ಆಮೇಲೆ DRDOದವರು, ಆಮೇಲೆ ನಾಸಾದವರು, ಈ ಥರ ಏನಾರು ಈ ಮಿಸೈಲ್ಗಳು ಇತ್ತಂತಂದರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ನೀವು. ಎನ್ವೈರ್ಮೆಂಟಲ್ ಸ್ಟಡೀಸ್ ಬಗ್ಗೆ ಇರುತ್ತಲ್ಲ ಅದ್ರ ಬಗ್ಗೆ. ಆಮೇಲೆ ಏನೇನು ಸ್ಕಿಪ್ ಮಾಡಬೇಕು ನೀವು ಅಂದರೆ ಟೆಕ್ ಪ್ರಾಡಕ್ಟ್ಸ್ ಲಾಂಚಸ್, ಏನೇನು ಲಾಂಚ್ ಮಾಡ್ತಾ ಇರುತ್ತೆ ಟೆಕ್ ಪ್ರಾಡಕ್ಟ್ಸ್, ಅದನ್ನು ಸ್ಕಿಪ್ ಮಾಡಬೇಕು. ಇದು ನಿಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ, ಪ್ರಿಲಿಮ್ಸ್ ಮತ್ತು GS 3ನಲ್ಲಿ ಹೆಲ್ಪ್ ಆಗುತ್ತೆ ಇದು ಸೈನ್ಸ್ ಆ್ಯಂಡ್ ಟೆಕ್. ಅದಕ್ಕೆ ನಾನು ಹೇಳೋದು UPSC ಸಿಲೆಬಸ್ಸು ಟಿಪ್ ಆಫ್ ದ ಟಂಗ್ ಇರಬೇಕಂತ ಹೇಳ್ತೇನೆ. ಅದಕ್ಕೆ ಭಾಳ ಪರ್ಫೆಕ್ಟಾಗಿ ಈ ಸಿಲೆಬಸನ್ನು ನೀವು ಮೊದಲು ತಿಳ್ಕೊಬೇಕಾಗುತ್ತೆ, ಅವಾಗ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಪೋರ್ಟ್ಸ್ ಇದೆ. ಸ್ಪೋರ್ಟ್ಸ್ನಲ್ಲಿ ಲಾಸ್ಟ್ ಟೈಮು ಸ್ವಲ್ಪ ಒಂದು ಕ್ವಶನ್ ಕೇಳಿದರು. ಅದಕ್ಕೆ ನೀವು ಸ್ಪೋರ್ಟ್ಸ್ನಲ್ಲಿ ಓನ್ಲಿ ರಿಲೇಟೆಡ್ ಟು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಓದಿ. ಓಕೆನಾ, ಓನ್ಲಿ ರಿಲೇಟೆಡ್ ಟು ಗೌರ್ಮೆಂಟ್ ಸ್ಕೀಮ್, ಇಂಟರ್ನ್ಯಾಷನಲ್ ಇವೆಂಟ್ಸ್ ಆ್ಯಂಡ್ ಅವಾರ್ಡ್ಸ್, ಇಷ್ಟಷ್ಟೇ ಓದಿ, ಬೇರೆದನ್ನು ಓದೋಕ್ಕೆ ಹೋಗಬೇಡಿ. ಇದು ಕಲ್ಚರ್ನಲ್ಲಿ ಹೆಲ್ಪ್ ಆಗುತ್ತೆ ನೀವು. ಓಕೆನಾ, ಇದು ಏನು ನ್ಯೂಸ್ ಪೇಪರನ್ನು ನಾವು ಮಾಡ್ತಾ ಇರೋದು ಭಾಳ ಕಾನ್ಸಂಟ್ರೇಷನ್ನಿಂದ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಟಾಪಿಕ್ ನ್ಯೂಸ್ ಪೇಪರ್ನಲ್ಲಿ. ನೆಕ್ಸ್ಟ್ ನೋಡಿ, ನೀವು ಏನೇನನ್ನು ಸ್ಕಿಪ್ ಮಾಡಬೇಕು. ಓಕೆನಾ, ಕ್ರೈಮ್ಸು ಫಸ್ಟಿಗೆ ಹೇಳಿದೆ ನಾನು, ಸೆಲೆಬ್ರಿಟೀಸು, ಗಾಸಿಪ್ಸು, ಇವೆಲ್ಲ ನಮಗೇನು ಯೂಸ್ ಇಲ್ಲ. ಲೋಕಲ್ ಪಾಲಿಟಿಕ್ಸು ಇವೆಲ್ಲ ನಮ್ಮ ವೇಸ್ಟ್ ಆಫ್ ಟೈಮ್. ಅದಕ್ಕೆ ಮತ್ತು ಪೊಲಿಟಿಕಲ್ ಸ್ಪೀಚಸ್ಸು, ಅವ್ರು ಬಂದರು ಇವ್ರು ಬಂದರು ಅಂತವೆ ಎಲ್ಲ ವೇಸ್ಟ್. ಪಾಲಿಸೀಸು ಆಮೇಲೆ ಇವೆಲ್ಲ ಏನಿರುತ್ತೆ ವೇಸ್ಟ್, ಇವೆಲ್ಲ ವೇಸ್ಟ್. ಇದೆಲ್ಲ ಓದೋಕ್ಕೆ ಹೋಗಬೇಡಿ. ನೆಕ್ಸ್ಟು ನೋಟ್ಸನ್ನು ನೀವು ಮಾಡಬೇಕಾಗುತ್ತೆ. ನೀವು ನೋಟ್ಸ್ ಹೆಂಗಂತಂದರೆ ಹಿಂಗೆ ಗೊತ್ತಿದೆಯಲ್ಲ, ಪ್ರತಿಯೊಂದು ಅಥವಾ ನೀವು ನೋಟ್ಸನ್ನು ಬರೆದಿಟ್ಕೊಳ್ಳಿ ಅಥವಾ ನೋಟನ್ನು ಮಾಡಿಕೊಳ್ಳಿ ನೋಟ್ಬುಕ್ನಲ್ಲಿ. ಓಕೆನಾ, ಈಗ ನೋಡಿ ರೈಟಿಂಗ್ ಬುಲೆಟ್ಸ್ ಪಾಯಿಂಟ್ಸ್ ಪ್ರಕಾರ ನೀವು ಮಾಡಬೇಕು. ಬುಲೆಟ್ ಪಾಯಿಂಟ್ಸ್ ಫುಲ್ ಸೆಂಟೆನ್ಸಾಗಿ ಬರೆಯೋದು ಬೇಡ. ಬುಲೆಟ್ ಪಾಯಿಂಟ್ಸ್ ಒಂದು ಟಾಪಿಕ್ ಇದೆ, ಅದೊಂದು ಬುಲೆಟ್ ಪಾಯಿಂಟ್ಸ್ ಸಿಂಪಲ್ ಟಾಪಿಕ್ಕು ಮೇನ್ ಹೆಡ್ಡಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಸ್ ಇದು ಈ ಥರ ಇದೆ ಅಂತ. ನಾವು ಮೊದಲು ನ್ಯೂಸ್ ಪೇಪರ್ ಓದುವಾಗ ಏನಾಗುತ್ತೆ, ಆರ್ಟಿಕಲ್ ನೋಡಿಬಿಟ್ರೆ ಇದು ಆರ್ಟಿಕಲ್ನಲ್ಲಿ ಇದಿದೆ, ಈ ಆರ್ಟಿಕಲ್ನಲ್ಲಿ ಈ ಥರ ಕನ್ಕ್ಲೂಷನ್ ಇರುತ್ತೆ, ಬಾಡೀಸ್ನಲ್ಲಿ ಇಷ್ಟು ಮೆನ್ಷನ್ ಮಾಡಿರುತ್ತೆ ಅಂತ ಅಡ್ವಾನ್ಸ್ ಆಗಿ ಹೇಳ್ತಿದ್ದೆ. ಅಷ್ಟೊಂದು ಪರ್ಫೆಕ್ಟ್ ಆಗಿದೆ. ಅಂದರೆ ಡೈಲಿ ನಾನು ನ್ಯೂಸ್ ಪೇಪರು ಮತ್ತು ಡಿಬೇಟನ್ನು ಕಂಪಲ್ಸರಿ ಕೇಳ್ತಾಯಿದ್ದೆ. ಅದು ನನ್ನ ಡೈಲಿ ರೂಟೀನ್ ಆಗಿತ್ತು, ಇದಾಗಿತ್ತು. ಓಕೆನಾ, ಎಕ್ಸಾಂಪಲು ಈಗ ಪಾಲಿಟಿ ಟಾಪಿಕ್ಕು, ಎಕನಮಿ, ಎನ್ವೈರ್ಮೆಂಟು ಸಪ್ರೇಟಾಗಿ ನೋಟನ್ನು ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮೇನ್ಸು ಮತ್ತು ಪ್ರಿಲಿಮ್ಸಿಗೆ. ಓಕೆನಾ, ಪ್ರಿಲಿಮ್ಸು ಮತ್ತು ಮೇನ್ಸಿಗೆ ಹೆಲ್ಪ್ ಆಗುತ್ತೆ. ಈ ಥರ ನೋಟ್ಸನ್ನು ಮಾಡಬೇಕಾಗುತ್ತೆ ನೀವು. ಅವಾಗ ನಿಮಗೆ ರಿವಿಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟ್ ನೋಡಿ, ಇದು ನೀವು ನ್ಯೂಸ್ ಪೇಪರ್ ಓದುವಾಗ UPSC ಸಿಲೆಬಸ್ಸಿಗೆ ನೀವು ಲಿಂಕ್ ಮಾಡಬೇಕು. ಓಕೆ, ಏನೇನು ಓದ್ತಾ ಇರ್ತಾರಲ್ಲ ಅದನ್ನು ನೀವು ಸಿಲೆಬಸ್ಸಿಗೆ ಲಿಂಕ್ ಮಾಡಬೇಕು. ಕೀವರ್ಡ್ಸ್ ಏನಿದ್ದಾವೆ, ಕಾನ್ಸ್ಟಿಟ್ಯೂಷನ್ ಏನಿದೆ, ಗವರ್ನೆನ್ಸು, IR, ಎಕನಾಮಿಕ್ಕು, ಎನ್ವೈರ್ಮೆಂಟು, ಎಥಿಕ್ಸು,
ಇವೆಲ್ಲ ನೀವು ಸಿಲೆಬಸ್ಸಿಗೆ ಲಿಂಕ್ ಮಾಡಬೇಕು. ಸಿಲೆಬಸ್ಸಿಗೆ ಲಿಂಕ್ ಮಾಡಿ ಓದೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಅದೇ ಥರನ ಓದ್ತಾ ಇದ್ದೇವೆ. ಈ ಫ್ರೆಷರ್ಗೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಬರ್ತಾ ಬರ್ತಾ ಎಲ್ಲ ಕರೆಕ್ಟ್ ಆಗುತ್ತೆ. ಓಕೆನಾ? ಆಮೇಲೆ ನೋಡ್ರಪ್ಪ, ಈಗ ನ್ಯೂಸ್ ಪೇಪರ್ನ ಓದ್ರಿ, ಆಮೇಲೆ ಮಂತ್ಲಿ ಕಂಪೈಲೇಷನ್ನ ಓದಿ. ಯಾವುದಾದ್ರೂ ಒಂದು ಕಂಪೈಲೇಷನ್, ಯೂಸ್ ಮಂತ್ಲಿ compilation, anyone. I mentioned here vision is also good, and this is also, insight is also good, ದೃಷ್ಟಿ is also good. ಓಕೆ, ಇದೊಂದು ಟೀಮ್ ಇರುತ್ತೆ ಇವ್ರದ್ದು. ಟೀಮ್ ಕುತ್ಕೊಂಡು ಪರ್ಫೆಕ್ಟಾಗಿ ಮಾಡಿರ್ತಕ್ಕಂಥದ್ದು, ಚೆನ್ನಾಗಿ ಎಲ್ಲ ಡಾಟಾ ಕಲೆಕ್ಟ್ ಮಾಡಿ, ಗೌರ್ಮೆಂಟ್ ಸೋರ್ಸಸನ್ನು ಕಲೆಕ್ಟ್ ಮಾಡಿ ಎಲ್ಲ ಕಂಪೈಲ್ ಮಾಡಿ ಮಾಡಿರ್ತಾರೆ. ಆವಾಗ ನೀವು 1-2 ಮ್ಯಾಗಝಿನ್ ಹೋದರೆ ಎಲ್ಲ ಟಾಪಿಕ್ಸು, ಆಲ್ ಟಾಪಿಕ್ಸ್ ವಿ ವಿಲ್ ಕವರ್. ಓಕೆನಾ? ಯು ವಿಲ್ ಕವರ್. ಅದಕ್ಕೆ ಈ ಥರ ಕಂಪೈಲೇಷನನ್ನು ಓದೋದು ಬೆಸ್ಟ್. ನೆಕ್ಸ್ಟ್ ನೋಡಿ, ನಾ ಹೇಳಿದ್ದೀನಲ್ಲ ಫಸ್ಟಿಗೆ, ಬಿಗ್ನರಿಗೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ, 15 ದಿನ ಬರೀ ರೀಡ್ ಪೇಪರ್. ಓಕೆನಾ? ನೀವು ನೋಟ್ಸ್ ಮಾಡೋಕ್ಕಿಂತ ಮೊದಲ ಫಸ್ಟಿಗೆ ನೀವು ಸ್ಟಾರ್ಟಿಂಗ್ಗೆ ನೀವು ನೋಟ್ಸ್ ಮಾಡೋದನ್ನು ಮಾಡಬೇಡಿ. ಒಂದು ತಿಂಗಳು ಹೋಗಲಿ, 1 ಮಂತ್ ಹೋಗಲಿ, ಆಮೇಲೆ ನೋಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮೇಕ್ ದಿ ನೋಟ್ಸ್ ಆಫ್ಟರ್ ದ್ಯಾಟ್. ಮೇಕ್ ದಿ ನೋಟ್. ಓಕೆನಾ? ನೆಕ್ಸ್ಟು ಆಫ್ಟರ್ 15 days ಸ್ಟಾರ್ಟ್ ಮೇಕಿಂಗ್ ದಿ ಬುಲೆಟ್ ನೋಟ್ಸ್. ಬೈ 2 months ಆದಮೇಲೆ ಯು ವಿಲ್ ಫಿನಿಶ್ ಇದು ನ್ಯೂಸ್ ಪೇಪರ್ನ ಸ್ಟಾರ್ಟಿಂಗು 2 to 3 hours ತೊಗೋತಿದ್ದೆ. 2 hours-ಲಿಂದ 3 hours ತೊಗೋತಿದ್ದೆ. ಬರ್ತಾ ನಾನು 1 hour ಫಿನಿಶ್ ಮಾಡುತ್ತೆ. 1 hours ನಾನು ಪೇಪರ್ ಫಿನಿಶ್. ಓಕೆನಾ? ನಿಮ್ಮದು ಇದೇನೇ ಆಗುತ್ತೆ. ಈ UPSC ಪ್ರಿಪರೇಷನ್ಗೆ ಕಂಟಿನ್ಯೂಟಿ ಇಂಪಾರ್ಟೆಂಟಪ್ಪ. ಕಂಟಿನ್ಯೂಟಿ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಕಂಟಿನ್ಯೂಸಿ ಸ್ಟಡಿ, ಡೈಲಿ ಓದ್ತಾ ಇರಬೇಕು. ನೀವು ಸಂಡೇ ಬೇಕಾದರೆ ಎಂಜಾಯ್ ಮಾಡಿ. ಸಂಡೇ ದಿನ ಎಸ್ಸೆ ರೈಟಿಂಗ್ ಮಾಡಿ. ಡೈಲಿ ಒಂದು ಮೇನ್ಸ್ ಕ್ವೆಶನನ್ನು ರೈಟ್ ಮಾಡಿ. ಓಕೆನಾ? ಇದು ಭಾಳ ಇಂಪಾರ್ಟೆಂಟು. ನ್ಯೂಸ್ ಪೇಪರ ಇಂಪಾರ್ಟೆಂಟು. ಇವತ್ತಿನ ಸೆಷನ್ ಲೆಕ್ಚರ್ ಏನಿದೆಲ್ಲ ಭಾಳ ಇಂಪಾರ್ಟೆಂಟ್ ಸೆಷನ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಇಟ್ಸ್ ಎ ಕ್ರೂಷಿಯಲ್ ಪಾರ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಹಿಂದೂ ನ್ಯೂಸ್ ಪೇಪರು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಯಾವುದಾದ್ರೂ ಒಂದು ಓದಿ. ಓಕೆನಾ? ಇದು KS ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ, ಆ್ಯಂಡ್ UPSC ಎಕ್ಸಾಮ್ಗೆ ಮತ್ತು KPSC ಯಾವುದೇ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ. ಓಕೆನಾ? ಓಕೆ ಫ್ರೆಂಡ್ಸ್, ಈ ಸೆಷನ್ನು ಇಷ್ಟೇ. ಥ್ಯಾಂಕ್ ಯು. ಬಾಯ್.